ದೇವೇಗೌಡರನ್ನ ಫಾದರ್ ಅಂತಲೇ ನನಗೆ ತಂದೆ ಸಮಾನ ನೀವು ಅಂತೇಳಿ ಎಲ್ಲ ರೀತಿ ಅವರೇ ಇದು ಮಾಡಿ ಆಮೇಲೆ ನನ್ನನ್ನು ಕೈ ಹಿಡ್ಕೊಂಡು ಅವರೇ ಕರ್ಕೊಂಡು ಲಾಂಗ್ ಟೈಮ್ ಆಯಿತು ರೇವಣ್ಣ ನೀನು ಭೇಟಿ ಮಾಡಿ ಅಂತ ಮತ್ತು ಅವ್ರ ಪರ್ಸನಲ್ ಅಕೌಂಟ್ಸಲ್ಲೇ ಒಂದು ಟೀಚ್ ಮಾಡಿದ್ದಾರೆ. ಭೇಟಿ ಮಾಡಿದ ಅರ್ಧ ಗಂಟೆನಲ್ಲೇ ದೇವೇಗೌಡಜಿ, ಕುಮಾರಸ್ವಾಮೀಜಿ, ರೇವಣ್ಣಜಿ ಅಂತೇಳಿ ದೇವೇಗೌಡರು ಈ ರಾಷ್ಟ್ರಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ಇದೆ. ಅವರ ಕೆಲವು ಮಾರ್ಗದರ್ಶನ ಇದೆಲ್ಲ ಅವರು ಟೀಚಲ್ಲಿ ಹೇಳೋರು. ಅವರು ಪರ್ಸನಲ್ ಅಕೌಂಟಲ್ಲಿ ಟ್ವೀಟ್ ಮಾಡಿ ಪರ್ಸನಲ್ ಅವರ ಅಕೌಂಟ್ ಇದೆಯಲ್ಲ ಪ್ರೈಮ್ ಮಿನಿಸ್ಟರ್, ಅದರಲ್ಲೇ ಹಾಫ್ ಆನ್ ಅವರ್ ಒಳಗೆ ಇದು ಮಾಡೋದು. ಅದೆಲ್ಲ ನಡೆದಿರೋದೆಲ್ಲ ನಾವು ಹೇಳೋಕ್ಕಾಗುತ್ತೆ, ಅಲ್ಲಿ ಏನೇನು ನಡೆದಿತ್ತು ಅದೆಲ್ಲ ಆಮೇಲೆ ಹೇಳೋದು ಟೈಮ್ ಬಂದು. ಈಗ ಅವರು ದೇವೇಗೌಡರ ಬಗ್ಗೆ ಅಷ್ಟು ಗೌರವ ಕೊಟ್ಟರು. ಕಾಂಗ್ರೆಸ್ನವರು ಬೇಕಾದಾಗ ದೇವೇಗೌಡರು ಮನೆ ಹತ್ರ ಕಾಲು ಕಟ್ತಾರೆ, ಬ್ಯಾಡ್ದು ಹೋದಾಗ ಅವ್ರಿಗೆ ಅಧಿಕಾರ ಬಂದಾಗ ದೂರ ಇಡ್ತಾರೆ. ಯಾವುದೇ ಪಕ್ಷ ಇದ್ದರೂ ಅಷ್ಟೇ, ಇದೊಂದೇ ಅಲ್ಲ, ಈ ಕಾಂಗ್ರೆಸ್ ಅದಕ್ಕೆ ಈ ಪರಿಸ್ಥಿತಿ ಬಂದಿದೆ ಈ ರಾಷ್ಟ್ರದಲ್ಲಿ. 540ರಲ್ಲಿ 40 ಸೀಟ್ ಯಾಕೆ ಬಂತು ಇವತ್ತು? ಅವರೊಂದು ಮಾತು ಹೇಳಿದ್ರು ಹಿಂದೆನೇ, ನಿಮ್ಮ ತಂದೆ ಮೋಸ ಮಾಡಿದ್ದಾರೆ ಕಾಂಗ್ರೆಸ್ನವರು, ಯಾವ ಕಾರಣದಿಂದ ನೀನು ನಂಬಬೇಡ ಇವ್ರನ್ನ. ಅಂದವ್ರು ಕುಮಾರಸ್ವಾಮಿ ಅವತ್ತು ಲೋಕಸಭೆ 2 ದಿನ 3 ದಿನ ಇದ್ದಂಗೆ ಚುನಾವಣೆ ಅನೌನ್ಸ್ ಮಾಡೋದು, ಇವತ್ತು ರಾಜೀನಾಮೆ ಕೊಡು, ನಾಳೆ ಬೆಳಗ್ಗೆ ಓದ್ ತಗೋ, ನೀನೇ 5 ವರ್ಷ ಇರೋ ಅಂದರು. ನಾನು ಕೂತಿದ್ದೇನೆ ಫ್ರಂಟ್ ಆಫ್, ನಂಬಕ್ಕೆ ಹೋಗಬೇಡಿ, ನಿಮ್ಮ ತಂದೆನ ಮಾಡವ್ರೆ ಈ ದೇಶದಲ್ಲಿ ಅಂತ. ಮೋದಿಯವರೇ ಈ ಕಡೆ ವಾಜಪೇಯಿ, ಆ ಕಡೆ ಚೀಟಿ ಬರೆದು ಕಳಿಸಿರಲ್ಲ, ನಾವು ಕೈ ಎತ್ತೀವಿ ನೀವು ಮುಂದುವರಿರಿ ಅಂತ. ದೇವೇಗೌಡರ ಅವತ್ತು ಇದೆಲ್ಲ ಅನುಭವಿಸಿ ಕಾಂಗ್ರೆಸ್ನವ್ರು ಬಂದ ಹೊತ್ತು ನೀವೇ ಕುಮಾರಣ್ಣ 5 ವರ್ಷ ಇರಬೇಕು, ನಿಮ್ಮ ಪಾದಕ್ಕೆ ನಮ್ಮ ನಮಸ್ಕಾರಗಳನ್ನು ಅಂತ ಒಂದು ಕಡೆ ಈಗ ಪಾಪ ಮುಸಲ್ಮಾನ್ ಸಮಾಜವನ್ನು ಇಟ್ಕೊಂಡಿದ್ದೀವಿ ಅಂತಾರೆ. ಆ ಕಾಂಗ್ರೆಸ್ನ 50-60 ವರ್ಷ ದುಡಿದಂಥ ಒಬ್ಬ ಅನುಷ್ಠಾನ ಮುಖಂಡರು ಗುಲಾಂ ನಬಿ ಆಜಾದ್ ಪರಿಸ್ಥಿತಿ ಏನೈತೆ, ರಾಜ್ಯಸಭೆಯಲ್ಲಿ ಕಣ್ಣೀರು ಹಾಕ್ಕೊಂಡು, ಅವರು ಕಣ್ಣೀರು ಹಾಕಿದ್ರು, ಪ್ರೈಮ್ ಮಿನಿಸ್ಟರ್ ಕಣ್ಣೀರು ಹಾಕಿದ್ರು. ಅವ್ರು ನೋಡಿ, ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಿ, ನನಗೆ ಗೊತ್ತಿಲ್ಲಪ್ಪ, ಮಾಧ್ಯಮದಲ್ಲಿ ನೋಡಿದ್ದು ಹೇಳ್ತಾ ಇದ್ದೀನಿ ಯಾವ ಥರ ಐತೆ ಅನ್ನೋದು. ಬೇಕಾದಾಗ ಅಧಿಕಾರ ಬೇಕು ಅಂದರೆ ಉಪಯೋಗಿಸ್ತಾರೆ, ಇಲ್ಲ ಅಧಿಕಾರ ಬಂದಾಗ ಪ್ರಾದೇಶಿಕ ಪಕ್ಷಗಳನ್ನ ಒದೀತಾರೆ. ಲೋಕಸಭಾ ಚುನಾವಣೆ ನಂತರವೂ ಸಹ ಜೆಡಿಎಸ್ ಬಿಜೆಪಿ ಸಂಬಂಧ ಮುಂದುವರಿಯುತ್ತೆ, ಎಲ್ಲ ಟೈಮಲ್ಲೂ ಮುಂದುವರಿಯುತ್ತೆ. ಮೋದಿಯವರು ಪ್ರಧಾನಮಂತ್ರಿ, ನಮಗೆ ಸೀಟ್ ಮುಖ್ಯ ಅಲ್ಲ, ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಒಂದೇ ಗುರಿ ನಮ್ಮ ದೇವೇಗೌಡರದು, ಕುಮಾರಣ್ಣದ್ದು. ನಾವೆಲ್ಲ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.